ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಪಟ ಅಂತ. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ನೋಡಿ ಮಾರ್ನಿಂಗ್ ಯಾವ ಥರ ಇರುತ್ತೆ ನನ್ನ ರೂಟೀನ್ ಅಂತ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಇದು ಬಂದು ನಮ್ಮ ಚಿಕ್ಕಮ್ಮ ಅವರ ಗೋಲ್ಡನ್ ಫಂಕ್ಷನ್ ಹೋಗಿ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಫುಲ್ಲು ನನ್ನ ಮೈದ್ನಗಳು ಸೇರಿಕೊಂಡು ಸಿಂಕ್ನ ಈ ಗತಿ ಮಾಡಿದರು. ಸೊ ಅದನ್ನೇ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೆ. ಹೋಗೋಕ್ಕೆ ಮುಂಚೆ ನಾನು ಈ ಥರ ಇಟ್ಟಿದ್ದೀನಿ, ಬಂದು ನೋಡ್ತೀನಿ ಯಾವ ಥರ ಇರುತ್ತೆ ಅಂತೆಲ್ಲ ತೋರಿಸಿದ್ನಲ್ವ. ಸೊ ನೋಡಿ ಯಾವ ಥರ ಇಕ್ಕಿದ್ದಾರೆ ಅಂತ. ಸೊ ಬಾಯ್ಸ್ ಆದರೆ ನಾರ್ಮಲ್ ಹಿಂಗೆ ಅಲ್ವಾ ಮಾಡೋದು ಮನೆಗಳಲ್ಲಿ, ಹೀಗೆ ಮಾಡ್ತಾರಾ ನಿಮ್ಮ ಮನೆಯಲ್ಲಿರೋ ಹುಡುಗರು ಕೂಡ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಮಗ ಎದ್ದಿದ ತಕ್ಷಣ ಅವ್ನಿಗೊಂಚೂರು ಹಾಲು ಕೊಡೋಕ್ಕೆ ಕಾಯಿಸ್ತೀನಿ. ಬಟ್ ಹಾಲಂತೂ ಕುಡಿಯೋಲ್ಲ. ಎಷ್ಟೊಂದು ಫೋರ್ಸ್ ಮಾಡಬೇಕು. ಯಾವಾಗಲಾದರೂ ಅಪರೂಪಕ್ಕೆ ಒಂಚೂರು ಹಾಲು ಕುಡಿತಾನೆ, ಅದು ಬಿಟ್ಟರೆ ಹಾಲಂತೂ ಕುಡಿಯೋಲ್ಲ. ಹಾಗೆ ನಮ್ಮತ್ತೆ ಅವರು ಕಜಾಯ ಅಂದರೆ ನಮ್ಮತ್ತೆ ಹೋಗಿದ್ದಾರೆ ಅವ್ರ ತವ್ರ ಮನೆಗೆ ಅಂತ ಹೇಳಿದ್ನಲ್ಲ. ಸೊ ನಮ್ಮ ಅತ್ತೆ ಇಲ್ಲದ ನಮ್ಮ ಮನೆ ಹೇಗಿರುತ್ತೆ, ಯಾವ ಥರ ಡೇ ಸ್ಪೆಂಡ್ ಮಾಡ್ತೀನಿ ಅಂತ 1 ವೀಕ್ ಹೋಗಿದ್ರು. ಸೊ ಅದರಲ್ಲಿ ನಾನು 1 ಡೇ ಮಾತ್ರ ವ್ಲಾಗ್ ಮಾಡಿಕೊಂಡೆ, ನೆನಪಿಗಿರಲಿ ಅಂತ, ಮತ್ತು ಯಾವ ಥರ ಇರುತ್ತೆ ಡೇ ಅಂತ. ಸೊ ಈ ಥರ ಇತ್ತು ನಮ್ಮ ಡೇ. ಸೊ ಬೆಳಗ್ಗೆ ಎದ್ದೆ, ಹಾಲು ಕಾಯಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಲ್ಲಿ ಹಾಲು ಕಾಯಿಸೋಕೆ ಇಟ್ಬಿಟ್ಟು ಸ್ಲೋವಾಗಿ ಸ್ಟ್ರಿಮ್ ಮಾಡಿಬಿಟ್ಟು ನಾನು ಮನೆ ಕಸ ಗುಡಿಸ್ಬಿಡೋಣ ಎಲ್ಲ ಒದ್ರುಕೊಂಡು ಮನೆ ಕಸ ಗುಡಿಸ್ತೀನಿ. ನಾನು ಯೂಶ್ವಲಾಗಿ ಈ ಥರನೇ ಸೋಫಾ ಮೇಲೆ ಎಲ್ಲ ಕಡೆ ಹಂಗೆ ಒದ್ರುಕೊಂಡ್ಬಿಡ್ತೀನಿ, ಡಸ್ಟ್ಗಳಿರುತ್ತಲ್ಲ ಹಾಗೆ ಹೋಗುತ್ತೆ ಅಂತ ಅಷ್ಟೇ. ಅದಾದಮೇಲೆ ಕಸ ಗುಡಿಸ್ಕೊಂಡು ನಾರ್ಮಲಾಗಿ ಬಂದೆ. ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ಬಿಟ್ಟು ಗಣೇಶಗೆ ಫಸ್ಟ್ ಅವ್ನು ಎದ್ದ ತಕ್ಷಣ ನಮ್ಮ ರೂಮಲ್ಲಿ ಒಂದು ಗಣೇಶ ಫೋಟೋ ಇದೆ, ಅದಕ್ಕೆ ಕೈ ಮುಗಿ ಅಂತ ಹೇಳ್ತೀನಿ. ಸೊ ಫಸ್ಟು ಅವನ ಡೈಪರೆಲ್ಲ ಬಿಚ್ಚಿ ಅವನ್ನ ಫ್ರೆಶ್ ಅಪ್ ಮಾಡಿ ಅವನು ಸುಸು ಎಲ್ಲ ಮುಗಿಸ್ಕೊಂಡು ಹಾಗೆ ಈ ಥರ ಓಡಾಡ್ತಾ ಇರ್ತಾನೆ. ಒಂದು ಸ್ವಲ್ಪ ಹೊತ್ತು ಏನೂ ಹಾಕಲ್ಲ ಅವನಿಗೆ ಚಡ್ಡಿ. ಆಲ್ಮೋಸ್ಟ್ ಆಲ್ ಅವನು ನಾರ್ಮಲ್ ಡೇಸಲ್ಲಿ ಮನೇಲಿದ್ದರೆ ಬರೀ ಟಾಪಲ್ಲಿ ಇರ್ತಾನೆ, ಬಾಟಮಲ್ಲಿ ಇರೋದೇ ಇಲ್ಲ. ಎಷ್ಟೊಂದು ಸಲ ಅನ್ಕೊತೀನಿ ಹಾಕಬೇಕು ಅಂತ. ಹಾಕಿದ ತಕ್ಷಣ ಅವ್ನು ಸುಸು ಮಾಡ್ತಾನೆ. ಅದಾದಮೇಲೆ ಹಾಕೋಲ್ಲ, 10 ನಿಮಿಷ ಆಗುತ್ತೆ, ತಿರ್ಗಾ ಹಾಕ್ತೀವಿ, ತಿರ್ಗಾ 10 ನಿಮಿಷದಲ್ಲೇ ಸುಸು ಮಾಡಿಬಿಡ್ತಾನೆ. ಈ ಥರನೇ ಒಂದು 5-6 ಸಲ ನಾವು ಚೇಂಜ್ ಮಾಡಿದ್ರು ಅವ್ನು ಇರೋದೇ ಇಲ್ಲ. ಸುಸು ಮಾಡಿ ಬಿಚ್ಚಿ ಹಾಕಿರ್ತಾನೆ. ಹಾಗೆ ಅವನು ನಾರ್ಮಲಾಗಿ ಡೇಯಲ್ಲೆಲ್ಲ ಈ ಥರನೇ ವಿತೌಟ್ ಬಾಟಮ್ ಬರೀ ಟಾಪಲ್ಲಿ ಓಡಾಡ್ತಾ ಇರ್ತಾನೆ ಮನೆಯೆಲ್ಲ ಅಂತ ಹೇಳ್ಬೋದು. ಹಾಗೆ ನಾನು ಕಸ ಗುಡಿಸಿ ಕಸ ಎಲ್ಲ ಎತ್ಕೊತಾ ಇದ್ದೀನಿ. ಸೊ ಬೇಗ ಮುಗಿಸ್ಬಿಡೋಣ ಕೆಲಸನ ಅಂತ ಅಂದ್ಕೊಂಡು ನಾನು ಪಟ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇದಾದಮೇಲೆ ಹಾಲು ಕಾಯಿತು, ಹಾಲು ಕುಡಿಸ್ದೆ ಪಾಪುಗೆ. ಅವತ್ತೇನೋ ದೇವ್ರ ದಯಾನೋ ಇಲ್ಲಾಂದರೆ ನನ್ನ ಮಗನ ಕರುಣೆನೋ ನನ್ನ ಮೇಲೆ ಗೊತ್ತಿಲ್ಲ, ಸ್ವಲ್ಪ ಏನೋ ಹಠ ಮಾಡಿದ್ರೆ ಒಂದು ಚಿಕ್ಕ ಲೋಟ ಹಾಲು ಕುಡ್ಕೊಂಡ. ಅದಾದಮೇಲೆ ಸ್ಟಾರ್ಟು, ಆ ದೇವ್ರ ಮನೆಗೆ ಹೋಗಿದ್ದಾನೆ, ಗಂಟೆ ತೊಗೊಂಬಂದಿದ್ದಾನೆ, ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ನೋಡ್ದ. ಅದಕ್ಕೆ ತೊಗೊಂಬಂದು ಗಂಟೆನ ಕ್ಯಾಮ್ರಾಗೆ ತೋರಿಸ್ತಾನೆ ಇದ್ದ. ಅವನ ಏನು ಆ್ಯಕ್ಟಿವಿಟೀಸ್ ಅವ್ನು ಮಾಡ್ಕೊತಾನೆ ಇದ್ದ ಕಂಟಿನ್ಯೂಸ್ ಆಗಿ. ಅದಾದಮೇಲೆ ನಾನು ತುಂಬ ವ್ಲಾಗ್ಗಳನ್ನ ಮಿಸ್ ಮಾಡಿ, ಅಂದರೆ ಲೈಕ್ ಕ್ಲಿಪ್ಪಿಂಗ್ಸ್ಗಳನ್ನ ಮಿಸ್ ಮಾಡ್ತಾ ಇದ್ದೀನಿ ಇನ್ ಬಿಟ್ವೀನಲ್ಲಿ. ಎಲ್ಲ ಒದ್ರುಕೊಂಡು ಆದಮೇಲೆ ಕಸ ಗುಡಿಸ್ಬಿಡ್ತೀನಿ. ಯಾಕಂದರೆ ಪಾತ್ರೆ ತೊಳಿಬೇಕಾದ್ರೆ ಅದು ಇದು ನೀರೆಲ್ಲ ಹೆಗ್ರುತ್ತೆ, ಆವಾಗ ಕಸ ಗುಡ್ಸೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಫಸ್ಟ್ ಕೆಲಸ ಬಂದುಬಿಟ್ಟು ಕಸ ಗುಡಿಸ್ಬಿಡೋದು. ಇವಾಗ ನಾನು ಪಟ ಅಂತ ಪಾತ್ರೆಗಳನ್ನ ತೊಳ್ಕೊಂಬಿಡ್ತಾ ಇದ್ದೀನಿ. ಇವತ್ತು ನಾನು ಪೂಜೆ ಮಾಡೋಂಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅತ್ತೆ ಹೋದಾಗ ನಾನು ಪೀರಿಯಡ್ಸ್ ಆಗಿದ್ದೆ, ಅದಕ್ಕೋಸ್ಕರ ಮಧು ಇದ್ದಾನಲ್ವ ನಮ್ಮ ಮನೆಯಲ್ಲಿ ಕಸಿನ್ನು, ಅವನೇ ಪೂಜೆ ಮಾಡ್ದ. ಸೊ ಅವನೇ 3 ಡೇಸು ಕೂಡ ಪೂಜೆ ಮಾಡ್ದ. ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿಕೊಂಡೆ ಪೂಜೆ ಮಾಡೋದು. ಸೊ ಟ್ಯೂಸ್ಡೇ ಮಾರ್ನಿಂಗು ಅವನೇ ಮಾಡಿದೆ. ಯಾಕಂದರೆ ನಾನು ಕೆಲಸ ಮುಗಿಸಿ ಅವನು ಟ್ಯೂಸ್ಡೇ ದೇವಸ್ಥಾನಕ್ಕೆ ಹೋಗ್ತಾನೆ. ಎವ್ರಿ ಟ್ಯೂಸ್ಡೇ ಮನೆ ಹತ್ರ ಇರೋ ಮುರುಘಾ ಟೆಂಪಲ್ ಇದೆ, ಸುಬ್ರಹ್ಮಣ್ಯ ಸ್ವಾಮಿದು. ಸೊ ಆ ಸ್ವಾಮಿ ಟೆಂಪಲ್ಗೆ ಪ್ರತಿ ಮಂಗಳವಾರ ಹೋಗ್ತಾನೆ. ಸೊ ಅವ್ನು ಬೆಳಗ್ಗೆ ಸ್ನಾನ ಮಾಡಿರೋದ್ರಿಂದ ಪೂಜೆ ಮುಗಿಸ್ದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಹೋದ. ಸೊ ಸಾಯಂಕಾಲದಿಂದ ನಾನು ಪೂಜೆನ ಮಾಡಿಕೊಂಡೆ. ಸೊ ನನ್ನ ಮಗ ಫುಲ್ಲು ಜೋಶಲ್ಲಿ ಅಮ್ಮ ಅಂತ ಕಿರ್ಚ್ಕೊಂಡು ಹಿಂದೆನೇ ಆಟಾಡ್ತಾ ಇದ್ದ. ಅವ್ನು ನನಗೊಂದು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲ್ಲ. ನಾನು ಹಾಗೆ ಮಧುಗೆ ಕ್ಲಾಸ್ ತೊಗೊತಾ ಇದ್ದೀನಿ. ನೋಡಿ ನಮ್ಮ ಚಿಕ್ಕ ಪುಟ್ಟ ಜಗಳಗಳು ಇದು ನಾರ್ಮಲ್ ಆಗಿರುತ್ತೆ. ನನಗೆ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಪಾತ್ರೆ ಹೊಳಿತಾ ಇರಬೇಕಾದ್ರೆ ನನಗೆ ಸಿಂಕ್ ಬ್ಲಾಕ್ ಆಗಬಾರ್ದು. ಇದು ನಾನು ಎಲ್ಲರ ಹತ್ರನೂ ಜಗಳ ಮಾಡ್ತಾನೆ ಇರ್ತೀನಿ, ಬಟ್ ಅದು ಕ್ಲಿಯರ್ ಆಗೋದೇ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಏನಾದರೂ ಇರುತ್ತಲ್ಲ ಅದೆಲ್ಲ ಹಂಗಂಗೆ ಸಿಂಕಲ್ಲಿ ಹಾಕ್ತಾರೆ. ಅಲ್ಲಿ ಪ್ಲಾಸ್ಟಿಕ್ ಬೌಲ್ ಇರುತ್ತೆ, ಅದರೊಳಗಡೆ ಹಾಕಬೇಕು ಅಂತ ಹೇಳ್ತಾನೆ ಇರ್ತೀನಿ, ಜಗಳ ಮಾಡ್ತಾನೆ ಇರ್ತೀನಿ.
ನನ್ನ ಮಾತು ಯಾರೂ ಕೇಳಲ್ಲ, ನಾನು ಮಾತಾಡೋದನ್ನ ನಿಲ್ಲಿಸಲ್ಲ, ಓಕೆನಾ? ಆ ಥರ ಇರುತ್ತೆ. ಅದಕ್ಕೆ ಮದುಗೆ ಹೇಳ್ತಾ ಇದ್ದೆ, ಇದು ಅಡುಗೆ ಮನೆನಾ ಇಲ್ಲ ಬಚ್ಚಲ ಮನೆನಾ ಆ ಥರ ಎಲ್ಲ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಈ ಥರ ಇತ್ತು ರೋಟೀನ್ ನಮ್ಮದು. ಅದಾದಮೇಲೆ ಹಾಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಪಾಪುಗೆ ನಾಷ್ಟ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಿ ತಿನ್ನಿಸಿದ್ದೆ, ಪಾತ್ರೆ ತೊಳೆದಾದ್ಮೇಲೆ ತಿನ್ನಿಸ್ದೆ ಅನಿಸುತ್ತೆ. ಅವನಿಗೆ ಉಪ್ಪಿಟ್ಟು ಮಾಡಿ ತಿನ್ನಿಸಿದ್ದೆ. ಅದಾದಮೇಲೆ ಫುಲ್ಲು ಅಡುಗೆ ಮಾಡಬೇಕಾಗಿತ್ತಲ್ವ, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಮೂಲಂಗಿ ಇತ್ತು, ಹಾಗೆ ನೌಕಲ್ ಇತ್ತು. ಸೊ ಮೂಲಂಗಿ ನೌಕಲ್ಲು ಹಾಕಿ ಬೇಳೆ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಯಾಕೆ ಗೊತ್ತಾ, ನಮ್ಮ ಮನೇಲಿ ಒಂದು ಕತೆ ಅಂದರೆ, ನಮ್ಮ ಅತ್ತೆ ಇಲ್ಲ ಅಂದರೆ ತುಂಬ ಜನ ಊಟ ಮಾಡಲ್ಲ. ನಮ್ಮ ಅತ್ತೆ ಇದ್ರೂ ಅಷ್ಟೇ ಊಟ ಮಾಡಲ್ಲ ಸರಿಯಾಗಿ. ನನ್ನ ಇನ್ನೊಂದು ಮೈದನ ಅಂದರೆ ಓನ್ ಮೈದನ ಇದ್ದಾನಲ್ಲ ವಿಕಾಸ್ ಅವ್ರ ತಮ್ಮ, ಅವನು ಊಟ ಸರಿಯಾಗಿ ಮಾಡಲ್ಲ. ಸೊ ಒನ್ ಟೈಮ್ ತಿಂದ್ರೇ ಜಾಸ್ತಿ ಅವನು, ಆ ಥರ ಇರ್ರೆಗ್ಯುಲರ್ ಊಟ ಮಾಡೋದು. ಹಾಗೆ ನಾವು ಅಷ್ಟೇ ಬ್ರೇಕ್ಫಾಸ್ಟ್ ಲಂಚು ಎರಡೂ ಸೇರಿ ಬ್ರಂಚ್ ಥರ ಮಧ್ಯಾಹ್ನನೇ ತಿನ್ಬಿಡ್ತೀವಿ, ಇನ್ನು ರಾತ್ರಿನೇ ತಿನ್ನೋದು. ಅದಕ್ಕೆ ಯೋಚನೆ ಮಾಡಿ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡ್ತಿದ್ದೆ. ಇವಾಗ ನೋಡಿ ನನ್ನ ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆ, ಎಲ್ಲ ಒರೆಸ್ಕೊಂಬಿಟ್ಟೆ, ಮನೇನೂ ಒರೆಸ್ಬಿಟ್ಟೆ. ಆ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ನಾನು. ಅದೇ ಹೇಳಿದ್ನಲ್ವ, ಇನ್ ಬಿಟ್ವೀನ್ ನಾನು ವಿಡಿಯೋ ಮಾಡೋದನ್ನ ಮರ್ತೋಗ್ತಾ ಇದ್ದೀನಿ ಅಂತ. ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ಒಂದು ಸೂಪರಾಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಒಂದೇ ವಿಸಿಲಲ್ಲಿ ಪಟ್ಟಂತ ಮಾಡ್ಕೊಂಬಿಡ್ಬೋದು. ಯಾರಾದರೂ ನೀವು ಬ್ಯಾಚುಲರ್ಸ್ ಇದ್ದರೆ, ಇಲ್ಲಾಂದರೆ ಬೇಗ ಹಾಕಬೇಕು ಅಂತ ಇದ್ದರೆ ನೋಡಿ, ನಾನು ನೌಕಲ್ ಮೂಲಂಗಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಟೊಮೆಟೊ ಮತ್ತು ಚಿಕ್ಕ ಚಿಕ್ಕ ಆನಿಯನ್ಸ್ ಇತ್ತು. ಸಾಂಬಾರು ಆನಿಯನ್ ಅಲ್ಲ ಅದು, ಬಟ್ ಸಾಂಬಾರು ಆನಿಯನ್ ಇದ್ದರೆ ದಯವಿಟ್ಟು ಅದನ್ನು ಹಾಕ್ಕೊಳ್ಳಿ, ಸಿಕ್ಕಾಪಟ್ಟೆ ಸಖತ್ ಟೇಸ್ಟಿಯಾಗಿರುತ್ತೆ. ಊರ ಕಡೆ ಎಲ್ಲ ನಮ್ಮ ಕಡೆ ಈ ಥರನೇ ಮಾಡ್ತೀವಿ. ಮತ್ತು ಒಂಚೂರು ಬೇಳೆ, ಒಂಚೂರು ಹುಣಸೆ ಹಣ್ಣು, ಕೊತ್ತಂಬರಿ, ಉಪ್ಪು, ಅರಿಶಿನ ಇಷ್ಟು ಹಾಕ್ಬಿಟ್ಟು ವಿಸಿಲ್ ಕೂಗಿಸ್ಕೊಂಬಿಡೋದು, ಓಕೆನಾ? ಅದಾದಮೇಲೆ ಉಪ್ಪು ನೋಡಿ ತೋರಿಸ್ತಾ ಇದ್ದೀನಲ್ಲ, ಸೊ ಏನೇನು ಹಾಕಿದ್ದೀನಿ ಅಂತ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಬೇಳೆ, ಮೂಲಂಗಿ, ನೌಕಲ್ಲು, ಬೇರೆ ತರಕಾರಿಗಳಿದ್ರೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಟೊಮೆಟೊ, ಆನಿಯನ್, ಹುಣಸೆಹಣ್ಣು, ಉಪ್ಪು ಮತ್ತು ಚೂರು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಅಷ್ಟೇ. ಇಷ್ಟೆಲ್ಲ ಹಾಕೊಂಡ್ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ, ಅಂದರೆ ತುಂಬ ಚಿಕ್ಕದಾಗಿ ಬೇಡ, ಯಾಕಂದರೆ ಸಾರಲ್ಲಿ ಕೂಗಿಸೋದ್ರಿಂದ ಆ ಫ್ಲೇವರ್ ಬಿಟ್ಕೊಂಡು ಗಮ್ ಅಂತ ಇರುತ್ತೆ ಸಾಂಬಾರು. ಬೇಗ ಮಾಡ್ಬೋದು, ಕ್ವಿಕ್ಕಾಗಿ ಮಾಡ್ಬೋದು. ತುಂಬ ತರಕಾರಿಗಳು ಬೇಯೋರು ಅಂದರೆ ಸಾಫ್ಟಾಗಿ ಇಷ್ಟ ಇಲ್ಲದೇ ಇರೋರು ಫಸ್ಟು ಬೇಳೆ ಅದನ್ನೆಲ್ಲ ಬೇಯಿಸ್ಕೊಂಡು ನಂತರ ಒಂದು ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ತರಕಾರಿ ಹಾಕಿಸ್ಕೊಂಡು ಮಿಕ್ಕದ್ದು ಕೂಗಿಸ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಸಾಫ್ಟಾಗೇ ಇರೋದು ಇಷ್ಟ ನಿಮಗೆ ತರಕಾರಿ ಅಂದರೆ ಎಲ್ಲ ಒಟ್ಟಿಗೆ ಕೂಗಿಸ್ಕೊಬೋದು ಅಷ್ಟೇ. ಅಡುಗೆ ಮನೆ ಹಾಗೆ ಸೈಡಲ್ಲೆಲ್ಲ ಮಿಸ್ ಆಗಿದೆ, ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಲ್ಲೇ ಇಡ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳು ಆಗೋಗಿತ್ತು. ಅಡುಗೆ ಒಂದು ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು ಅಷ್ಟೇ, ಅದಕ್ಕೋಸ್ಕರ ಇವಾಗ ಎಲ್ಲನೂ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ವಿಸಿಲ್ ಕೂಗಿಸ್ಕೊಂಡಿನಿ, ಒಂದು 2 ವಿಸಿಲು ಸಾಕು, ಸೂಪರಾಗಿ ಆಗಿಬಿಡುತ್ತೆ. ನಿಮ್ಮ ಗ್ಯಾಸ್, ನಿಮ್ಮ ಕುಕ್ಕರ್ ಯಾವ ಥರ ಅಂತ ನಿಮ್ಗೆ ಗೊತ್ತಿರುತ್ತೆ, ಸೊ ಆ ಥರ ನೀವು ಮಾಡ್ಕೊಂಬಿಡಿ. ಸೊ ನಾನಂತೂ ನಮ್ಮ ಕುಕ್ಕರಲ್ಲಿ 2 ವಿಸಿಲ್ಲು, ಜಾಸ್ತಿ ಸಾಫ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಬೆಂದೋಗಿರುತ್ತೆ, ಅದಕ್ಕೋಸ್ಕರ 2 ಸಾಕು ಅಂತ 2 ವಿಸಿಲ್. ಹಾಗೆ ಸೈಡಲ್ಲಿ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಎತ್ಕೊತಾ ಇದ್ದೀನಿ, ಜಸ್ಟ್ ವಾಶ್ ಮಾಡಿಬಿಟ್ಟು ಸೈಡಲ್ಲಿ ಹಾಗೆ ಅಂದರೆ ಹಂಗಂಗೆ ಕೆಲಸ ಆಗಿಬಿಡುತ್ತೆ. ಇನ್ನು ಪಾತ್ರೆ ತೊಳೆದಿರೋದು ಪಾತ್ರೆಗಳು ಬೇರೆ ಹಾಗೆ ಇತ್ತು, ಅದನ್ನು ಕೂಡ ಹಾಗೆ ಸೈಡ್ ಗ್ಯಾಪಲ್ಲಿ ಜೋಡಿಸ್ಕೊಂಬಿಡೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಬಾಯಲ್ಲಿ ಅಕ್ಕಿ ಇದೆ. ತುಂಬ ಬ್ಯಾಡ್ ಹ್ಯಾಬಿಟ್ ಇದು, ಆದರೂ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ತುಂಬ. ಅನ್ನಕ್ಕೆ ಇಟ್ಟವಾಗೆಲ್ಲ ನನ್ನ ಬಾಯಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಬರ್ತಿದೆ. ಬ್ಯಾಡ್ ಹ್ಯಾಬಿಟ್, ನನಗೆ ಗೊತ್ತು ಅದು, ನಾನೇ ಹೇಳ್ತಾ ಇದ್ದೀನಿ. ಸೊ ಚೇಂಜ್ ಮಾಡಬೇಕು. ಅಷ್ಟು ಬೇಗ ನೋಡಿ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ದೇವ್ರಿಗೆ ಪೂಜೆ ಕೂಡ ಮಾಡಿಬಿಟ್ಟ. ನಂದು ಅಡುಗೆ ಆಯಿತು, ಅವನು ಪೂಜೆ ಮಾಡಿ ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದ ಹಾಗಿದೆ. ಸೊ ಅಲ್ಲಿ ಪಾಪು ಇನ್ನೂ ಒಂದು ಏನು ಗೊತ್ತಾ ಮಾಡ್ತಿದ್ದ, ಪ್ರತಿ ಒಂದೂ ಹಣ್ತಿದ್ದ. ನಾನಲ್ಲಿ ಸೋಫಾ ಕವರ್ ಹಾಕೋಂಗಿಲ್ಲ, ಸೋಫಾ ಕವರ್ ಕಿತ್ತರಿಸೋದು, ಟಿಪಾಯಿ ಮೇಲೆ ಕವರ್ ಹಾಕೋಂಗಿಲ್ಲ, ಅದನ್ನು ಕಿತ್ತರಿಸೋದು, ಮತ್ತು ದಿವಾನ ಮೇಲಿರೋದು ನೋಡಿ ಅವನು ನೋ 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 ಅಂತ ಇದ್ದಾನೆ. ಸೊ ಪರ್ಕೆ ಕೂಡ ತೊಗೊಂಬಂದು ಎಲ್ಲ ಹಾಕಿದ್ದಾನೆ ನೋಡಿ. ದೇವ್ ದೀಪ ಹಚ್ತಿದ್ದಾರೆ, ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೀಯಾ ಅಂತೆಲ್ಲ ಗದ್ರಕೊಂಡೆ. ಅದಕ್ಕೆ ಅವನು ನೋ ನಾನು ಹಾಕಿರೋದು ಅಲ್ಲೇ ಇರಬೇಕು, ಅವನು ಎಲ್ಲೆಲ್ಲ ಹಾಕಿದ್ದಾನೆ ಸಾಮಾನೆಲ್ಲ ಅಲ್ಲೇ ಇರಬೇಕಂತೆ, ಎತ್ತಿಕ್ಬಾರ್ದಂತೆ. ಸರಿ ಅಲ್ಪ ಸ್ವಲ್ಪ ನೈಸ್ ಮಾಡಿ ಎಲ್ಲ ಎತ್ತಿಕ್ಬಿಟ್ಟು ಆ ಥರ ಪೂಜೆ ಮಾಡಬೇಕಾದ್ರೆ ಪರ್ಕೆ ಎಲ್ಲ ಅಲ್ಲಿ ಬಿದ್ದಿರಬಾರ್ದಲ್ವ, ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಎತ್ತಿಕ್ಕಿ ಇಲ್ಲಿ ಬಂದು ಪಾತ್ರೆ ಜೋಡಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಸಾಂಬಾರು ಆಗಿದೆ, ಅದಕ್ಕೆ ಒಗ್ಗರಣೆ ಒಂದು ಕೊಡಬೇಕು. ನೋಡ್ತಾ ಇರ್ಬೋದು ವಿಸಿಲ್ ಬರ್ತಿರೋದು. ಸೊ ಒಗ್ಗರಣೆ ಒಂದು ಕೊಟ್ಬಿಟ್ರೆ ಸಾಂಬಾರು
ಸೂಪರಾಗಿ ರೆಡಿ ಆಗುತ್ತೆ. ಅನ್ನ ಕೂಡ ಅಷ್ಟೇ, ಒಂದು ವಿಸಿಲ್ ಆಲ್ರೆಡಿ ಬಂತು, ಇನ್ನೊಂದು ಬಂದರೆ ಸಾಕು. ನಾನೆಲ್ಲ ಎರಡೆರಡು ವಿಸಿಲೇ ಬರ್ಸ್ಕೊಳ್ಳೋದು ಅಷ್ಟೇ, ಯಾಕಂದರೆ ತುಂಬ ಮೆತ್ತಗೆ ಹಾಕ್ಬಿಟ್ರೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಓಕೆನಾ. ಪಾಪು ಕೂಡ ಅಷ್ಟೇ ಸೂಪರಾಗಿ ಫಸ್ಟ್ ನನಗೆ ಖುಷಿ ಆಯಿತು. ಓಕೆನಾ. ಅವನು ಊಟನೇ ಮಾಡಲ್ಲ, ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ನಡುವೆ ಅಂತೂ ನಾನು ಇದು ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ಇದು ತುಂಬ ದಿವಸ ಆಗಿತ್ತು. ಓಕೆನಾ. ವೀಡಿಯೋ ಮಾಡಿಕೊಂಡು ತುಂಬ ದಿವಸ ಆದಮೇಲೆ ವಾಯ್ಸ್ ಓವರ್ ಕೊಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಾಪುಗೆ ಅಷ್ಟೊಂದು ಹುಷಾರಿಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನಿಗೆ ಮೆಡಿಸಿನ್ಸ್ ಇದೇ ಆಗೋಗಿದೆ ಅವನಿಗೆ. ಮತ್ತು ತುಂಬ ವೆಯ್ಟ್ ಲಾಸ್ ಆಗ್ತಿದ್ದಾನೆ, ತುಂಬ ಸಣ್ಣ ಆಗ್ತಿದ್ದಾನೆ. ಏನಕ್ಕೆ ಎತ್ತ ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ. ಸೊ ಅದಕ್ಕೆ ಅವ್ನು ನನ್ನ ಹತ್ರ ಹಠ ಮಾಡೋದು ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಅವ್ನ ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಆಗಿದೆ. ಎಲ್ಲ ಮಕ್ಕಳು ಹಿಂಗೆನಾ 2 ಇಯರ್ಸಲ್ಲಿ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ಮಕ್ಕಳನ್ನ ನೋಡಿದ್ದೀನಿ, ಅವ್ರು ಸೈಲೆಂಟಾಗಿರ್ತಾರೆ. ಇವ್ನು ಸ್ವಲ್ಪ ಅಗ್ರೆಸಿವ್ ಅನಿಸುತ್ತೆ, ಹೊಡಿಯೋದು ಅದೆಲ್ಲ ಮಾಡೋದೆಲ್ಲ ಜಾಸ್ತಿ. ಹಾಗೆ ಅವ್ನ ಮೈಂಡನ್ನ ಡೈವರ್ಟ್ ಮಾಡೋಕ್ಕೆ ನಾನು ಪಾತ್ರೆಗಳು ಜೋಡಿಸೋಣ ಬಾ, ಈ ಥರ ಎಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಕರ್ಕೊತಾ ಇರ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಅವ್ನು ಮಧು ಬಂದು ಎಲ್ಲ ಪೂಜೆ ಮಾಡ್ಕೊಳೋದು. ಅವನಿಗೆ ಒಂದು ಅಭ್ಯಾಸ ಕಿಚನಲ್ಲೂ ಬಂದು ಪೂಜೆ ಮಾಡೋದು. ಸೊ ಎಲ್ಲ ಕಡೆ ಆ ಗಂಟೆ ಸೌಂಡ್ ಮಾಡಿದಾಗ ಪಾಸಿಟಿವ್ ವೈಬ್ಸ್ ಮೂಡುತ್ತೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ರೂಮ್ಸು ಅಡುಗೆ ಮನೆ ಎಲ್ಲ ಕಡೆ ಬಂದುಬಿಟ್ಟು ಮಾಡೋದು. ಇವಾಗ ಜಸ್ಟ್ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಅದೆಲ್ಲ ತೊಗೊತಾ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಈಸಿ. ನೋಡಿ ಇಷ್ಟು ಬಂದಿದ್ರೆ ಸಾಕು. ಯಾಕಂತ ಹೇಳಿದ್ರೆ ಸಾರು ತುಂಬ ನುಣ್ಣಗೂ ಹಾಕಬಾರ್ದು, ಆದರೆ ಸಾಫ್ಟಾಗಿರಬೇಕು. ಈ ಥರ ಇದ್ದರೆ ನಾವು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ನಾನು ಖಾರ ಏನಷ್ಟು ಹಾಕಿಲ್ಲ. ಇಲ್ಲಿ ನಮ್ಮ ಅತ್ತೆ ಮಾಡಿರೋ ಮನೆಯಲ್ಲೇ ಸಾಂಬಾರು ಪುಡಿ ಇತ್ತು, ಅದನ್ನು ಹಾಕೊತಾ ಇದ್ದೀನಿ. ನಾನು ಫುಲ್ ಟೊಮೆಟೋನ ಏನು ಮಾಡಿದ್ದೀನಿ, ಫುಲ್ ಹಾಕಿಲ್ಲ, ಚಿಕ್ಕದಾಗೆ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಇದೊಂಥರ ಚೆನ್ನಾಗಿರುತ್ತೆ ಟೇಸ್ಟು, ನೀವು ಟ್ರೈ ಮಾಡಿ. ಅದರಲ್ಲಿ ಒಂದೇ ಒಂದು ಟೊಮೆಟೊ 2 ಟೊಮೆಟೊಸ್ ಹಾಕ್ಕೊಂಡಿದ್ದೆ. 1 ಟೊಮೆಟೊ ಮಾತ್ರ ಆಚೆ ಎತ್ಬಿಟ್ಟು, ಯಾಕಂದರೆ ಎಲ್ಲ ಬೆಂದೋಗಿದೆ ಸಾಫ್ಟಾಗಿ. ಅದ್ರ ಜೊತೆ ಸಾಂಬಾರು ಪುಡಿ ಹಾಕ್ಬಿಟ್ಟು, ಇದೇ ನಮ್ಮ ಅತ್ತೆ ಮಾಡಿರೋ ಸಾಂಬಾರು ಪುಡಿ ಮನೆಯಲ್ಲಿ. ನಿಮಗೆ ಏನಾದರೂ ಈ ರೆಸಿಪಿ ಬೇಕು, ಯಾವ ಥರ ಮಾಡೋದು ಸಾಂಬಾರು ಪುಡಿ ಮನೆಯಲ್ಲೇ, ಆ ಥರ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಅತ್ತೆಗೆ ಹೇಳಿಬಿಟ್ಟು ಅವ್ರು ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಸೊ ಇನ್ನೇನು ಹೇಳಬೇಕು, ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದೆ. ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಳಿಸಿ ಗಂಟಿಲ್ದಂಗೆ ಅದಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಮುಗೀತು, ರೆಡಿ ಸಾಂಬಾರು. ಸಖತ್ತಾಗಿರುತ್ತೆ. ಬೇಗ ಕ್ವಿಕ್ಕಾಗಿ ಯಾರಾದರೂ ಗೆಸ್ಟ್ ಬಂದುಬಿಟ್ರೆ ಏನು ಮಾಡೋದು ಅಂದಾಗ ನೋಡಿ ಈ ಥರ ಮಾಡಿಕೊಂಡು ಸೈಡಲ್ಲಿ ಒಂದು ಬಜ್ಜಿನೋ ಇಲ್ಲಾಂದರೆ ಹಪ್ಳನೋ ಏನೋ ಒಂದು ಕರ್ಕೊಂಡು ಜಸ್ಟ್ ಒಂದು ಬಿಸಿ ರೈಸು ಆ ಥರ ಕೊಟ್ಬಿಟ್ರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾವ ಥರ ಇತ್ತು ಟೇಸ್ಟು ಅಂತ. ನೀವು ಬೇರೆ ಮೆಥಡಲ್ಲೂ ನಾನು ಇನ್ನೂ ಬೇರೆ ಮೆಥಡಲ್ಲಿ ಕೂಡ ಮಾಡ್ತೀನಿ. ಬಟ್ ಈ ಮೆಥಡು ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ನಮ್ಮ ಊರ ಕಡೆ ಈ ಥರನೇ ಮಾಡೋದು. ಸೊ ಅದಕ್ಕೆ ನಾನು ಈ ಥರನೇ ಟ್ರೈ ಮಾಡಿದೆ. ಸ್ವಲ್ಪ ನೋಡಿ ನಾನು ಹಿಂಗೆ ಯೂಸ್ ಮಾಡೇ ಮಾಡ್ತೀನಿ ಎಲ್ಲ ಒಗ್ಗರಣೆಗೂ. ಸೊ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಬೆಳ್ಳುಳ್ಳಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರಿಗೆ ಹಾಕಿದೆ. ಅದು ಒಂದೇ ಒಂದು ಕುದಿಯೋವರೆಗೂ ಬಿಟ್ಬಿಟ್ಟು ಸಾಂಬಾರನ್ನ ಎತ್ತಿ ಸೈಡಲ್ಲಿ ಇಡಿ. ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಒಂಚೂರು ತುಪ್ಪ ಹಾಕ್ಕೊಂಡು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಏನೂ ಬೇಡ ನೆಂಚ್ಕೊಳ್ಳೋಕ್ಕೆ ಅನಿಸುತ್ತೆ. ಬಟ್ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟಾಗಿ ಮಾಡಬೇಕಾದ್ರೆ ಅದು ಅವ್ರಿಗೆ ನೆಂಚ್ಕೊಳ್ಳೋಕೆ ಬೇಕಾಗುತ್ತಲ್ಲ, ಆವಾಗ ಬಜ್ಜಿ ಆ ಥರ ಎಲ್ಲ ಟ್ರೈ ಮಾಡಿ. ಓಕೆನಾ. ಮತ್ತು ಬನ್ನಿ ನೆಕ್ಸ್ಟ್ ಪಾಪುಗೆ ಅಷ್ಟು ಬೇಗ ನಾನು ಅವನಿಗೆ ಬೆಳಗ್ಗೆ ತಿನ್ನಿಸಿದ್ನಲ್ವ ನಾಷ್ಟ. ಸೊ ಅದಕ್ಕೋಸ್ಕರ ಇದು ಮಧ್ಯಾಹ್ನಗೆ ಆಗುತ್ತೆ. ನಾನು ನಾಷ್ಟ ಏನು ತಿಂದಿರಲಿಲ್ಲ, ಮಧು ಕೂಡ ಅಷ್ಟೇ ಇವಾಗ ತಿಂತಾನೆ. ಇದು 11 ಗಂಟೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಸೊ ನಾವು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಸೇರಿ ಒಟ್ಟಿಗೆ 12 ಗಂಟೆಗೆ ತಿಂದಿದ್ದೀವಿ. ಮಧು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾನೆ ಅಲ್ವಾ, ಅದನ್ನು ಹಾಗೆ ತೋರಿಸ್ತಾ ಇದ್ದೆ. ಪಾಪುಗೆ ಕೂಡ ಸ್ನಾನ ಮಾಡಿ ರೆಡಿ ಮಾಡಿ ಅವನ ಪಾಡಿಗೆ ಅವನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಅಲ್ಲಿ ಒಂದು ಫ್ಲೈಟ್ ಇತ್ತು. ಓಕೆನಾ. ಆಟ ಆಡೋದು ಅದನ್ನು ಎಲ್ಲ ಪ್ಲಾಸ್ಟರ್ಸ್ ಹಾಕಿ ನಮ್ಮ ಅತ್ತೆ ಹಂಚಿದ್ರು. ಅಂದರೆ ಆ್ಯಕ್ಚುಲಿ ಇದು ಗಿಫ್ಟ್ ಬಂದಿರೋದು ನಮ್ಮ ಮಾವಾಗೆ ಅವ್ರ ಕೆಲಸ ಮಾಡೋ ಪ್ಲೇಸಿಂದ. ಬಟ್ ಅದು ಎಲ್ಲ ಹಾಳಾಗಿತ್ತು ಅಂತ ನೀಟಾಗಿ ಪ್ಲಾಸ್ಟರ್ ಹಾಕಿ ಹಣ್ಣು ಸಿಕ್ಕಿದ್ರೆ ಅದನ್ನು ಇವಾಗ ಒಂದೊಂದು ಚೂರೆ ಎಲ್ಲ ತೆಗೆದುಬಿಟ್ಟು ಆಟ ಆಡ್ತಿದ್ದಾನೆ. ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಲೇಬೇಕಲ್ಲ ಮಕ್ಕಳು. ಬಟ್ ಫೋನ್ ಮಾತ್ರ ಅಡಿಕ್ಟ್ ಮಾಡಬೇಡಿ. ಪಾಪುದು ತುಂಬ ಬೇರೆ ಥರ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ. ನಾನು ಅದನ್ನು ಮುಂದೆ ವ್ಲಾಗಲ್ಲಿ ಮೆಸೇಜ್ ಕೊಡ್ತೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಪಾಪು ಬಗ್ಗೆ. ತಿರ್ಗಾ ಅವ್ನ ಡ್ರೆಸ್ ಚೇಂಜ್ ಆಗಿರೋದು ನೋಡ್ತಾ ಇದ್ದೀರಾ. ಇದು ನಾನು ಈವ್ನಿಂಗ್ ಸಂಜೆ ಪೂಜೆ ಮಾಡಿದ್ದು. ಯಾಕಂದರೆ ನಾನು ಲೇಟಾಗಿ ಸ್ನಾನ ಮಾಡಿದ್ರಿಂದ
ನಾನೊಂದು 11 ಪಾಪುಗೆ ಸ್ನಾನ ಮಾಡಿ ಆದಮೇಲೆ ನಾನು ಮಲಗಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿತ್ತು. ಸೊ ಈವ್ನಿಂಗ್ ಪೂಜೆ ಮಾಡಾಗಿದೆ, ಅಷ್ಟೊತ್ತಿಗೆ ಹೂವು ಎಲ್ಲ ಕಿತ್ತಿ ಎಲ್ಲ ಕಡೆ ಹರ್ಚ್ತಾ ಇದ್ದಾನೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ, ನನ್ನ ಮಗನ ತಲಹರಟೆ ನಿಲ್ಲದೆ ಇರೋ ಕತೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್.